ಇಲ್ಲಿ ಭಾಗವಹಿಸಿದಂಥ ಎಲ್ಲ ಸಮುದಾಯದ ಮುಖಂಡರಿಗೆ ಮತ್ತು ಮಾಧ್ಯಮಿಕರಿಗೆ ವಂದಿಸುತ್ತಾ, ಇವಾಗ ನಾವು 101 ಜಾತಿಯ ಪರವಾಗಿ 1950ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನು ಮೀಸಲಾತಿಯನ್ನು ಜಾರಿಗೆ ತಂದರು. ಅದಕ್ಕಿಂತಲೂ ಮುಂಚಿತವಾಗಿ ಜ್ಯೋತಿಬಾ ಫುಲೆಯವರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ವತಂತ್ರ ಪೂರ್ವದಲ್ಲಿ ನಮಗೆ ಮೀಸಲಾತಿ ಕೊಟ್ಟಿದ್ದರು. ಆ ಮೀಸಲಾತಿಯ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 6 ಸಮುದಾಯಗಳಿಗೆ ಮಾತ್ರ ಗುರುತಿಸಿದರು. ಆದಿ ಕರ್ನಾಟಕ, ಆದಿ ದ್ರಾವಿಡ, ಗೋವಿ, ಬಂಜಾರ, ಕೊರಮ, ಕೊರಚ ಈ ಜಾತಿಗಳನ್ನು ಮಾತ್ರ ಪರಿಶಿಷ್ಟ ಜಾತಿಗೆ ಮೊದಲು 1924ರಲ್ಲಿ KRS ಏನು ಅಣೆಕಟ್ಟು ಕಟ್ಟಡ ಮಾಡಿದರು. ಆವಾಗ ಈ ಒಂದು ಅಲೆಮಾರಿ ಸಮುದಾಯಗಳಲ್ಲಿ ಬರ್ತಕ್ಕಂಥ ಗೋವಿ, ಬಂಜಾರ, ಕೊರಮ, ಕೊರಚ ಈ 4 ಜಾತಿಗಳನ್ನು ಮತ್ತು ಮೂಲತಃವಾಗಿ ಆದಿ ಕರ್ನಾಟಕ, ಆದಿ ದ್ರಾವಿಡ ಭಾಷೆಗಳ ಆಧಾರದ ಮೇಲೆ ವೃತ್ತಿ ಆಧಾರದ ಮೇಲೆ ಈ 6 ಜಾತಿಗಳನ್ನು 1950 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಏನು ಅರ್ಪಣೆ ಮಾಡಿಕೊಟ್ಟು ಅವರು ಯಥಾವತ್ತಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊಟ್ಟಂಥ ಈ 6 ಜಾತಿಗಳ ಮೀಸಲಾತಿಯನ್ನು ಮುಂದುವರಿಸಿದರು. ಆವಾಗ ಏನಾಯ್ತಪ್ಪ ಅಂತಂದ್ರೆ ಮೈಸೂರು ಪ್ರಾಂತದಲ್ಲಿ ಅಲ್ಲಿ ಗೋವಿ ಬಂಜಾರದವರಿಗೆ ಮಾತ್ರ ಅವಕಾಶ ಇತ್ತು. ಈ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ, ಬಾಂಬೆ ಕರ್ನಾಟಕದಲ್ಲಿ ಈ 1-2 ಸಮುದಾಯಗಳಿಗೆ ಅವಕಾಶಗಳು ಇರಲಿಲ್ಲ. ಗೋವಿ ಬಂಜಾರದವರಿಗೆ ಅವಕಾಶ ಇರಲಿಲ್ಲ. ದೇವರಾಜ ಅರಸು 1977ರಲ್ಲಿ ದೇವರಾಜ ಅರಸು ಅಧಿಕಾರಕ್ಕೆ ಬಂದಾಗ ಇದು ಪ್ರಾದೇಶಿಕವಾಗಿ ಅಸಮತೋಲನೆ ಆಗುತ್ತದೆ ಮತ್ತು ಕರ್ನಾಟಕ ರಾಜ್ಯ ಒಂದೇ ಇರುವುದರಿಂದ ಪ್ರಾದೇಶಿಕವಾದಿ ಒಂದೇ ಭಾಷೆ, ಒಂದೇ ನಡೆ, ಒಂದೇ ಒಂದು ವರ್ತನೆಗಳಿರುವುದರಿಂದ, ಕಸುಬುಗಳಿರುವುದರಿಂದ ಇದು ರಾಜ್ಯಾದ್ಯಂತ ಒಂದೇ ಜಾರಿ ಮಾಡಬೇಕಂತೇಳಿ ಅವರು ವರದಿ ಪ್ರಕಾರ ಹಿಂದಿನ ಒಂದು ವರದಿ ತೊಗೊಂಡು ಅವ್ರು ಜಾರಿ ಮಾಡಿದರು. ಆವಾಗ ನಮ್ಗೆ 1979ರಲ್ಲಿ ಶಿಕ್ಷಣ ಆಗಿರ್ಬೋದು, ಔದ್ಯೋಗಿಕ ದೃಷ್ಟಿಯಲ್ಲಾಗಿರ್ಬೋದು, ಆಶ್ರಯ ಅಕ್ಷಯ ಆರನ್ನು ಯಾವುದೇ ಆಗಿರಲಿ ಎಲ್ಲದರಲ್ಲಿ ಮೀಸಲಾತಿ ಕೊಡ್ತಾ ಬಂದರು. ಅದಾದ ನಂತರ 1999ರಲ್ಲಿ ಅವಾಗ ಏನು ಮಾಡಿದರು, ಮಾದಿಗ ಮಂದಕೃಷ್ಣದವರು ಆಂಧ್ರದಿಂದ ಬಂದು ನಮ್ಮ ಮಾದಿಗ ಸಮುದಾಯ ಹೆಚ್ಚಿಗೆ ಇದೆ, 101 ಜಾತಿಗಳಲ್ಲಿ ನಾವು ಅತಿ ಹೆಚ್ಚು ಜನಸಂಖ್ಯೆ ಇರುವುದರಿಂದ ನಾವು ಬರ್ತಕ್ಕಂಥ ನಮ್ಮ ಪಾಲು ನಮಗೆ ಸಿಗ್ತಾ ಇಲ್ಲ. ಹಾಗಾಗಿ ನೀವು ಏನು ಮಾಡಬೇಕು, ನಮ್ಮ ಪ್ರತ್ಯೇಕ ಮಾಡಿ ನಮ್ಮದೇ ಒಂದು ಮೀಸಲಾತಿ ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿದರು. ಆವಾಗ ಏನು ಮಾಡ್ತಿದ್ರು, ಧರ್ಮಸಿಂಗ್ ಅವರು ಅವಾಗ ಮುಖ್ಯಮಂತ್ರಿ ಆಗಿದ್ದರು. ಧರ್ಮಸಿಂಗ್ ಸಾಹೇಬರು ಏನು ಮಾಡಿದರು, ಯಾವುದೇ ಒಂದು ಆಯೋಗ ರಚನೆ ಮಾಡಬೇಕು ತಿಳ್ಕೊಂಡಾಗ ಆಯೋಗ ರಚನೆ ಅವಾಗ ಆಯಿತು. ಆ ಆಯೋಗದ ನೇತೃತ್ವ ಸದಾಶಿವ ಅವರು ಆ ಆಯೋಗದ ಅಧ್ಯಕ್ಷರಾಗಿ ಮುಂದುವರಿಸಿದರು. ಅವರಾದ ನಂತರ 2012ರಲ್ಲಿ ಅದು ಆಯೋಗದ ವರದಿ ಕೊಟ್ಟಾಗ ಎಲ್ಲ ಸಮುದಾಯಗಳಿಗೆ ಗೊತ್ತಾಯಿತು, ನಮಗೆ ಒಂದು ಪರಿಶಿಷ್ಟ ಜಾತಿಯ ಪಟ್ಟಿಯಿಂದಲೇ ಕೈ ಬಿಡ್ತಾರೆ ಅಂತಕ್ಕಂಥದ್ದನ್ನು ಹುಟ್ಟಾಕಿ ಎಲ್ಲ ಕಡೆ ವಿಜೃಂಭಣೆಯಿಂದ ಅವರು ಆಚರಣೆ ಮಾಡಿಸ್ತಾ ಒಂದು ರೀತಿಯಲ್ಲಿ ನಟನೆಗಳು ಬಂದಾಗ ಭಯಭೀತರಾಗಿ ನಮಗೆ ಎಲ್ಲಿ ಈ ಒಂದು ಮೀಸಲಾತಿಯಿಂದ ನಾವು ವಂಚಿತರಾಗ್ತೀವಿ ಅಂತೇಳಿ ಗೋವಿ, ಬಂಜಾರ, ಕೊರ್ಚ ಸಮುದಾಯಗಳು ಹೆದರಿ ಅವರು ಹೋರಾಟ ಮಾಡಲಿಕ್ಕೆ ತಯಾರಿ ಮಾಡಿದರು. ಈ ತಯಾರು ಮಾಡಿ 2018ರಲ್ಲಿ ನಾಗಮೋಹನ್ ದಾಸರನ್ನು ನೇಮಕ ಮಾಡಿ ಅದು ಒಂದು ಸದಾಶಿವ ಆಯೋಗ 2011ನೇ ಜನಗಣತಿ ಆಧಾರದ ಮೇಲೆ ಮೀಸಲಾತಿಯನ್ನು ಮಾಡಲು ಮತ್ತು ಪುನಃ ಅದಕ್ಕೆ ಕೈಯಲ್ಲಿ ತಗೊಂಡಾಗ ಅವಾಗ ಏನು ಮಾಡಿದರು, ನಾಗಮೋಹನ್ ದಾಸ್ ಅವರು ಎಲ್ಲ ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ ಭೇಟಿಯಾಗಿ ಎಲ್ಲ ಸಮುದಾಯದ ಮುಖಂಡರನ್ನು ಭೇಟಿಯಾಗಿ ಅವರ ಅಹವಾಲುಗಳನ್ನು ಸ್ವೀಕಾರ ಮಾಡಿ ನಿಮಗೆ ಏನು ಪ್ರತಿಶತ ಹೆಚ್ಚಾಗಬೇಕು ಅಥವಾ ನಿಮ್ಮ ಜಾತಿಗೆ ಇಂತಿಷ್ಟು ಜಾತಿಗೆ ಹೀಗೆ ಬೇಕು ಅಂತೇಳಿ ಕೇಳಿದಾಗ ನಾವೇನೆಂದು ಯಾವ ನಮ್ಮ 101 ಜಾತಿಗಳನ್ನು ಹೊಡೆಯೋದು ಬೇಡ, ಇದ್ದ 15% ನೀವು ಈಗಾಗಲೇ ಮೀಸಲಾತಿ ಕೊಡ್ತೀರಿ, ಅದಕ್ಕೆ 24 ಕೊಡಬೇಕು, 25 ಕೊಡಬೇಕು, 20 ಕೊಡಬೇಕು, ಜನಗಣತಿ ಆಧಾರ ತಿಳ್ಕೊಂಡು ನಮ್ಮ ಗುಲ್ಬರ್ಗ ನಗರಕ್ಕೆ ಅವ್ರು ಬಂದಾಗ, ಜಿಲ್ಲೆಗೆ ಬಂದಾಗ ಕೂಡ ನಾವು ಎಲ್ಲ ಸಮುದಾಯದವರು 101 ಜಾತಿಯ ಸಮುದಾಯಗಳು ಸಂಘ ಸಂಸ್ಥೆಗಳು ಕೂಡ ನಾವು ನೇರವಾಗಿ ಬರೆದು ಅವ್ರಿಗೆ ಕೊಟ್ಟಾಗ ಅವ್ರು ಏನು ಮಾಡಿದರು, ಹೆಚ್ಚು ಕಡಿಮೆ ಜನರ ಒಂದು ಸಂಖ್ಯೆಗನುಗುಣವಾಗಿ ಈಗೇನು 15% ಕೊಡ್ತೀವಿ, ನಿಮಗೊಂದು 20% ಸಿಗತಕ್ಕಂಥ ಅವಕಾಶಗಳಿದ್ದಲ್ಲಿ ಇರೋದರಿಂದ ನಾವು ಅದು ಮಾಡಲು ಸಾಧ್ಯ ಮಾಡ್ತೀವಿ ಪ್ರಯತ್ನ ಅಂತೇಳಿ ನಾಗಮೋಹನ್ ದಾಸ್ ಅವರು ಭಾಷೆ ಕೊಟ್ಟಾಗ ಅವ್ರು ಏನು ಮಾಡಿದ್ರು, BJP ಸರ್ಕಾರ 2017ರಲ್ಲಿ ಅದೇನು ಮಾಡ್ತಿದ್ರು, 2023ರಲ್ಲಿ 17% ಒಂದು ಬೊಮ್ಮಾಯಿ ಸರ್ಕಾರ, ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ 17% 101 ಜಾತಿಗಳಿಗೆ ಎಸ್ಸಿಗಳಿಗೆ ಮಾಡಿದರು. ಎಸ್ಟಿಗಳಿಗೆ 3ರಿಂದ 7% ಮಾಡಿ ಅವರು ಮೀಸಲಾತಿಯನ್ನು ಹೆಚ್ಚಿಸ್ತೇವೆ ಅಂತ ತಿಳ್ಕೊಂಡು ಜಂಬ ಕಟ್ಟಿಕೊಂಡು ಅವರು ಇಲ್ಲಿವರೆಗೆ ಯಾವುದೇ ಒಂದು 9ನೇ ಶೆಡ್ಯೂಲ್ಗೆ ಒಳಪಡಿಸಲಿಲ್ಲ. ಹಾಗಾಗಿ ನಾವೆಲ್ಲರೂ ಬೀದಿ ಪಾಲಾಗಿ ಜಾತಿಗಳ ಮಧ್ಯೆ ಹೋರಾಟ, ಹೊಡೆದಾಟ, ಬಡದಾಟ
ಎಲ್ಲರ ಅಶಾಂತಿಯನ್ನು ಮಾಡಿಸಿದ್ದಾರೆ, ಸಮಾಜಗಳಲ್ಲಿ ಒಂದು ಕಲಹವನ್ನು ಮೂಡಿಸಿದ್ದಾರೆ. ಇದು ಒಂದು ಪದ್ಧತಿ ನಮ್ಗೆ ಸರಿ ಅನಿಸಿಲ್ಲ. ನಾವು ಇವತ್ತು ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ ಬಂದು 2.5 ವರ್ಷ ಆಯಿತು. ನಮ್ಗೆ ಆವಾಗ ಕರೆಯೋದು, ಇವಾಗ ಕರೆಯೋದು, ಸಭೆಗಳು ಮಾಡೋದು, ಹೋರಾಟ ಮಾಡೋದು, ಎಲ್ಲ ನಿಂದನೆ ಮಾಡೋದು ಎಲ್ಲ ನಡೀತಾವೆ ಪ್ರವೃತ್ತಿ. ಆದರೆ ಅದು 17% ನಾವು ಮಾಡ್ತೀವಿ ಅಂತ ಹೇಳಿ ಕೊಡೋದು ಇವರು ಇದರಲ್ಲಿ ಕೂಡ ಬಂದಿದ್ದರು ಅವರ ಪ್ರಣಾಳಿಕೆಯಲ್ಲಿ. ಅದಕ್ಕೆ ನಾವು ಮಾಡ್ತಿದ್ದು ಇವರು ಜಂಬ ಕಟ್ಟಿಕೊಂಡು ಆಚರಣೆ ಮಾಡ್ಕೊತ ಬಂದರು ವಿನ ಉತ್ಸವ ಮಾಡ್ಕೊತ ಬಂದರು. ಆದರೆ ನಿಜವಾಗಿ ಯಾರಿಗೂ ಮೀಸಲಾತಿ ಕೊಡಲಿಲ್ಲ. ಹಾಗಾಗಿ ಈಗ ಮೀಸಲಾತಿ ಜಾರಿಗೆ ತರಬೇಕು, ಕಾಯ್ದೆ ಮಾಡಬೇಕಂತೇಳಿ ಚಳಿಗಾಲದ ಅಧಿವೇಶನದಲ್ಲಿ ಇದು 17% ನಾವು ಪರಿಶಿಷ್ಟ ಜಾತಿಗಳಿಗೆ, 7% ನಾವು ಪರಿಶಿಷ್ಟ ಪಂಗಡಕ್ಕೆ ಕೊಡಬೇಕಂತೇಳಿ ಅಲ್ಲಿ ಒಂದು ವಿಧಾನಸಭೆಯಲ್ಲಿ ಮಂಡನೆ ಮಾಡಿ ರಾಜ್ಯಪಾಲರ ಅನುಮೋದನೆಗಾಗಿ ಕಳಿಸಿದರು. ರಾಜ್ಯಪಾಲರು ಬೇಕಾದಂಥ ಕೆಲವೊಂದು ನ್ಯೂನತೆಗಳನ್ನು ಎತ್ತಿ ಅವರು ಪುನಃ ವಾಪಸ್ ಕಳಿಸಿದ ಬಿಲ್ಲನ್ನು ಮತ್ತು ಅವರು ಹೋಗಿ ಎಲ್ಲ ಪಕ್ಷಾತೀತವಾಗಿ ಎಲ್ಲ ನಾಯಕರಿಗೆ ಭೇಟಿಯಾದಾಗ ನಾವು 101 ಜಾತಿಗಳು ಸರಿಪಡಿಸ್ಕೊಳ್ತೀವಿ ಮತ್ತು ಪರಿಶಿಷ್ಟ ಜಾತಿಯವರು ಪಂಗಡದವರು ಕೂಡ ನಾವು ಸರಿಪಡಿಸ್ಕೊಳ್ತೀವಿ. ನೀವು ಈ ಕಾಯ್ದೆಯನ್ನು ಜಾರಿಗೆ ಬರುವಂತೆ ಅವ್ರಿಗೆ ಮನ್ನಣೆ ಕೊಡಬೇಕು, ಮುದ್ರೆಯನ್ನು ಒತ್ತಬೇಕು ಅಂತಂದಾಗ ರಾಜ್ಯಪಾಲರು ಸರಿ ಇದೆ 101 ಜಾತಿಗಳಿಗೆ ಮತ್ತು ಇದು 49 ಜಾತಿ ಪರಿಶಿಷ್ಟ ಪಂಗಡಕ್ಕೆ ಒಂದು ನ್ಯಾಯದ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸ್ಕೊಂಡು ಹೋಗ್ತಾ ತಿಳ್ಕೊಂಡು ನಂಬಿ ಅವರು ಆ ಒಂದು ಕಾಯ್ದೆಯನ್ನು ಮುದ್ರೆಯನ್ನು ಒತ್ತಿ ಮತ್ತು ಇವರಿಗೆ ಕೊಟ್ಟು ಕಳಿಸಿದ್ರು ಸರ್ಕಾರಕ್ಕೆ. ಆವಾಗ ಸರ್ಕಾರ ಏನು ಮಾಡಿತು, ಒಂದು ನೋಟಿಫಿಕೇಷನ್ ಮಾಡುವಷ್ಟರಲ್ಲಿ ಕೆಲವೊಬ್ಬರು ನಮಗೆ ಅನ್ಯಾಯ ಅಂತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಒಂದು ಸಮುದಾಯದ ನಾಯಕರು ಏನು ಮಾಡಿದರು, ಮಹೇಂದ್ರ ಕುಮಾರ್ ಮಿತ್ರ ಅವರು ರಾಯಚೂರದವರು, ಅವ್ರೇನು ಮಾಡಿದರು, ನೀವು ಯಾವ ಆಧಾರದಲ್ಲಿ 50%ಕ್ಕಿಂತಲೂ ಮೀರಬಾರ್ದಂತೇಳಿ ಒಂದು ಸಂವಿಧಾನದಲ್ಲಿ ಇರುವಾಗ ನೀವು ಯಾವ ಕಾಯ್ದೆ ಯಾವ ಕಾನೂನು ಅಡಿಯಲ್ಲಿ ನೀವು 56 ಜಾರಿಗೆ ತಂದಿದ್ದೀರಿ, ಯಾವ ರೀತಿ ನೀವು ನೇಮಕಾತಿ ಮಾಡ್ತೀರಿ, ಯಾವ ಉದ್ಯೋಗದಲ್ಲಿ ನೀವು ಮೀಸಲಾತಿ ರಚನೆ ಮಾಡ್ತೀರಿ ತಿಳ್ಕೊಂಡು ಅವರು ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕಿದಾಗ ಉಚ್ಚ ನ್ಯಾಯಾಲಯದಿಂದ ತಡೆ ಬಂತು. ಆವಾಗ ತಡೆ ಬಂದುಬಿಟ್ಟಾಗ ಇನ್ನೂ ಬೇಕಾಗದ ಅಖಿಲ ಕರ್ನಾಟಕ ಗೋವಿ, ಬಂಜಾರ, ಕೊರಮ, ಕರ್ಚ ಸಮುದಾಯದ ಒಂದು ಸಂಘಟನೆ ಇದೇ ನಮ್ಮ ಗುಲ್ಬರ್ಗದ ರಾಜ್ಯಾದ್ಯಂತ ಸಂಘಟನೆ ಮಾಡಿದವರು ಅವರು ಕೂಡ ಅದಕ್ಕೆ ರಿಟ್ ಪಿಟಿಷನ್ ಹಾಕಿದ್ರು. ಅದಕ್ಕೂ ಕೂಡ ಉಚ್ಚ ನ್ಯಾಯಾಲಯ ಮನ್ನಣೆ ನೀಡಿ ಎಲ್ಲ ಫೈಲ್ಗಳನ್ನು ಮತ್ತು ಎಲ್ಲರ ನಾಯಕರು ಕೂಡ ಅವರು ಕೂಡ ರಿಟ್ ಪಿಟಿಷನ್ ಆಗ್ರಹ ಏನಿದೆ ಸರ್ ನಿಮ್ಮ ಬೇಡಿಕೆಗಳು ಇದು ಬೇಡಿಕೆ ಎಲ್ಲ ಅದು ವರ್ಗೀಕರಣ ಮಾಡಿದ್ದು ಸುದ್ದು ತಪ್ಪದ. ಅದಕ್ಕೆ ನೀವು ಏನಾದರೂ ವರ್ಗೀಕರಣ ಮಾಡ್ಬೇಕಪ್ಪ ಅಂತಂದ್ರೆ ಕಾನೂನಾತ್ಮಕವಾಗಿ ಮಾಡ್ರಿ. ಮತ್ತು ಈಗ 56,437 ಹುದ್ದೆಗಳನ್ನೇ ನೀವು ನೇಮಕಾತಿ ಮಾಡಲು ನೀವೇನು ರಾಜ್ಯಪತ್ರವನ್ನು ಹೊರಡಿಸಿದ್ದೀವೋ ಅದರಂತೆ ನೀವು ನೋಟಿಫಿಕೇಶನ್ ಮಾಡಬೇಕು. ಹಳೆಯ ಒಂದು ಪದ್ಧತಿಯಲ್ಲೇ ನೀವು ನೇಮಕಾತಿ ಮಾಡ್ಕೊಳ್ರಿ, ಶಿಕ್ಷಣದ ಕ್ಷೇತ್ರದಲ್ಲಿ ಮಾಡಿರಿ, ಸಾಮಾಜಿಕವಾಗಿ ಮಾಡಿರಿ, ಹಳೆಯದನ್ನೇ ಮಾಡಬೇಕು ವಿನ ಹೊಸದು. ಯಾಕಂತಂದ್ರೆ ಈಗಾಗಲೇ ಹೈಕೋರ್ಟ್ನಲ್ಲಿ ದಾವೆಗಳು ಇರೋದರಿಂದ ತಡೆಯಾಜ್ಞೆ ಈಗಾಗಲೇ ತಮ್ಗೆ ಬಂದಿರುವುದರಿಂದ ಮತ್ತು ಕೋರ್ಟ್ ಆದೇಶ ನಿರ್ದೇಶನ ಕೂಡ ಇದೆ. ಈ ಮಧ್ಯಂತರ ಆದೇಶ ಏನಿದೆ 50%ದಲ್ಲೇ ಮಾತ್ರ ನೀವು ನೇಮಕಾತಿಗಳನ್ನು ಮಾಡಿಕೊಳ್ಳೋ ನಿರ್ದೇಶಿಸಿದಂತೆ ತಾವೆಲ್ಲ ಮಾಡ್ಕೋಬೇಕು. ಎಲ್ಲ ನಮ್ಮ 101 ಸಮುದಾಯಗಳ ಬೆಂಬಲವಿದೆ. ಅದನ್ನು ಬಿಟ್ಟು ಹೊರತುಪಡಿಸಿ ಮಾಡಿದರೆ ನಮ್ಮ ಹೋರಾಟ ಯಾವಾಗಲೂ ನಿರಂತರವಾಗಿ ನಡೀತದೆ. ತಮ್ಮ ಹೆಸರು? ತಿಪ್ಪಣ್ಣ ಒಡೆಯರ, ಭೂಯಿ ಬಂಜಾರ ಕೊರಕ ಸಮುದಾಯದ ಪ್ರಧಾನ ಕಾರ್ಯದರ್ಶಿ.